ಇದೆ ಇದೆ ಇದೆ. ಎಲ್ಲಿ ಎತ್ಕೋ ಬಾ. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಹಸ್ಬೆಂಡ್ ಮನೆಯಿಂದ ಬಂದೆ. ನಿನ್ನೆ ಶನಿವಾರ ಅಲ್ವಾ. ನಮ್ಮ ಅತ್ತೆ ಅವರ ಅಣ್ಣನ ಹೆಂಡತಿ ಅವ್ರ ಅಪ್ಪ ತೀರೋಗಿದ್ರು. ಸೊ ಮೈಸೂರ್ಗೆ ಹೋದ್ರು. ಇನ್ ಮಗುನ್ ನೋಡ್ಕೊಳಕ್ ಆಗಲ್ಲ, ಒಬ್ಳು ಕೈಲ ಹ್ಯಾಂಡ್ಲ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಬಂದೆ. ಸೊ ನನ್ನ ಮಗಂದು ಬರ್ತಡೇ ಇದೆಯಲ್ವಾ, ಸೊ ಹಂಗಾಗಿ ಮಕ್ಳಿಗೆ ಫೋಟೋ ಶೂಟ್ ಮಾಡೋಣ ಅಂತ ಬಟ್ಟೆ ತರಕ್ ಹೋಗ್ತಾ ಇದ್ದೀನಿ ಫೋಟೋ ಶೂಟಿಗೆ. ಹಂಗೇನೆ ಬರ್ತಡೇಗೂ ಆದ್ರೆ ತರ್ತೀನಿ ಇಷ್ಟ ಆದ್ರೆ, ಇಲ್ಲಾಂದ್ರೆ ಅದು ಸಪ್ರೇಟ್ ಹೋಗಿ ತರಬೇಕು. ಸೊ ಹೊರಡ್ತಾ ಇದ್ದೀನಿ. ಸೊ ಇವಾಗ ನಾನು ಝೂಡಿಯೋಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅಲ್ಲೇನಾದ್ರು ಕಲೆಕ್ಷನ್ಸ್ ಸಿಗುತ್ತಾ ಅಂತ ಹೇಳಿ. ಬಸ್ಸಲ್ಲಿ ಹೋಗ್ತೀನಿ ನಾನು ಇವಾಗ, ಯಾಕೆಂದ್ರೆ ನಂಗೆ ಗಾಡಿ ಓಡ್ಸಕ್ ಆಗಲ್ಲ ಈ ಟ್ರಾಫಿಕ್ ಅಲ್ಲಿ. ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿ ಫೋಟೋ ಶೂಟ್ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಹಂಗೆ ಫೇಸ್ ರಿವ್ಯೂಲು ಸಹ ಮಾಡ್ಬೋದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಹಂಗಾಗಿ ಇವಾಗ ಹೋಗ್ತಾ ಇದ್ದೀನಿ, ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ. ನೋಡೋಣ ಯಾವ ತರ ಕಲೆಕ್ಷನ್ ಸಿಗುತ್ತೆ. ಬಟ್ ಝೂಡಿಯೋ ಅಂತ ಪ್ಲಾನ್ ಮಾಡ್ಕೊಂಡಿದೀನಿ. ಝೂಡಿಯೋ ಅಲ್ಲಿ ಕಲೆಕ್ಷನ್ಸ್ ಖಾಲಿ ಆಗಿದ್ರೆ ನಾನು ಬೇರೆ ಕಡೆ ಹೋಗ್ತೀನಿ. ನೋಡೋಣ ಬನ್ನಿ. ಸೊ ಬಸ್ ಸಿಕ್ತು, ಹೊರಟಿದ್ದೀನಿ. ಇಲ್ಲಿಂದ ಇನ್ನ ಒಂದು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ನಂಗೆ ಗೊತ್ತಿಲ್ಲ, ಒಂದ್ 3-4 ಬಸ್ಸಲ್ಲಿ ಹೋಗ್ಬೇಕು ಅನ್ಸುತ್ತೆ. ಬಟ್ ಗಾಡಿಗಿಂತ ಇದೆ ನೆಮ್ಮದಿ ಅನ್ಸುತ್ತೆ ನನಗೆ. ಈ ಟ್ರಾಫಿಕ್ ಅಲ್ಲಿ ಓಡ್ಸೋ ಬದಲು ಸುಮ್ನೆ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೇಕು ಅನ್ಸುತ್ತೆ ನನ್ಗೆ. ಅದಕ್ಕೋಸ್ಕರ ಹೊರಡ್ತಾ ಇದ್ದೀನಿ. ಮಕ್ಳನ್ನಿಬ್ರು ಮನೇಲೆ ಬಿಟ್ಟಿದ್ದೀನಿ ನಾನು. ಮಗ್ಳಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡ್ ಬಂದೆ. ಮಗ ಮಲ್ಕೊಂಡಿದ್ದ. ಅಷ್ಟರಲ್ಲಿ ನಾನು ಕೆಲ್ಸ ಮುಗಿಸ್ಕೊಂಡ್ ಬರ್ಬೇಕಿವತ್ತು. ನೋಡಿ ಗೈಸ್, ಏನ್ ಹಣೆ ಬರ ನಮ್ದು. ಇನ್ನ ಒಂದ್ ಬಸ್ ಕ್ಯಾಚ್ ಮಾಡ್ಬೇಕು ಇವಾಗ. ಭಾನುವಾರ ಅಲ್ವಾ, ತುಂಬಾ ರಶ್ ಇರುತ್ತೆ. ಎಷ್ಟಿದು ಕಳ್ಳೆಕಾಯಿ? ಗೈಸ್ ಎಲ್ಲ ಬೆಲೆ ಜಾಸ್ತಿ. ಫೈನಲಿ ಝೂಡಿಯೋಗ್ ಬಂದೆ. ರಶ್ ಇದೆ ಅನ್ಸುತ್ತೆ, ನೋಡೋಣ. ಕಲೆಕ್ಷನ್ಸ್ ಇದ್ರೆ ಸಾಕು ನನಗೆ, ಇನ್ನೊಂದು ಅಂಗಡಿಗೆ ಹೋಗೋದು ತಪ್ಪುತ್ತೆ ಅಂತ ನೋಡ್ತಾ ಇದ್ದೀನಿ. ನೋಡೋಣ. ಇಲ್ಲ ಟ್ರೆಂಡ್ಸ್ ಇದೆ, ತುಂಬಾ ಬ್ರ್ಯಾಂಡ್ಸ್ ಇದಾವೆ ಇಲ್ಲನೆ. ಸೊ ದಟ್ ನನ್ಗೇನು ವರೀಸ್ ಇಲ್ಲ. ಒಂದಲ್ಲ ಅಂದ್ರೆ ಇನ್ನೊಂದು ಬ್ರ್ಯಾಂಡಲ್ಲಿ ತಗೊಂಡ್ಬಿಡ್ತೀನಿ. ನಾನು ಆ್ಯಕ್ಚುಲಿ ವಿದ್ಯಾರಣ್ಯಪುರದಲ್ಲಿ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡೆ. ಅದು ತುಂಬ ದೊಡ್ಡದಿದೆ ಔಟ್ಲೆಟ್, ಬಟ್ ತುಂಬ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಾಗರಬಾವಿಗೆ ಹೋದೆ. ಈ ಝೂಡಿಯೋ ಬಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ನಗರು 80 ಫೀಟ್ ರೋಡಲ್ಲಿ ಬರುತ್ತಲ್ಲ, ಅಲ್ಲಿದೆ. ಯಾವಾಗೇ ಹೋದ್ರೂ ತುಂಬ ಚೆನ್ನಾಗಿ ಸಿಗುತ್ತೆ ನನಗೆ. ಯಾಕಂದರೆ ಫೆಸ್ಟಿವ್ ಸೀಸನ್ ಇರುತ್ತೆ. ಬಾಕಿ ಟೈಮಲ್ಲೆಲ್ಲ ಹೋದರೆ ಅಷ್ಟು ಆಫರ್ಸ್ ಇರಲ್ಲ. ಇದರಲ್ಲಿ ಸೆಲೆಕ್ಟಿವ್ ಡ್ರೆಸ್ಸಸ್ ಮೇಲೆ ಮಾತ್ರನೇ ಆಫರ್ಸ್ ಇದ್ದಿದ್ದು. ಆ್ಯಂಡ್ ನ್ಯೂ ಅರೈವಲ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಚಿಕ್ಕ ಮಕ್ಳದ್ದು ಪ್ಯಾಂಟ್ ಆಲ್ಮೋಸ್ಟ್ 800-900 ರೇಂಜಿಂಗ್ ಆ ಥರನೇ ಇತ್ತಿದ್ದು. ಶೂಸ್ ಎಲ್ಲ ನೋಡ್ಬೋದು, ಸಿಕ್ಕಾಪಟ್ಟೆ ಆಫರ್ಸ್ ಇತ್ತು. ಮತ್ತು ಮಕ್ಕಳು ಬಟ್ಟೆನೂ ಅಷ್ಟೇ, ತುಂಬಾ ವೆರೈಟೀಸ್ ಎಲ್ಲ ಇತ್ತು. ಜನ ಜಾಸ್ತಿ ಬೇರೆ ಅಲ್ವಾ, ಸಂಡೇ ಬೇರೆ. ತುಂಬ ಜನ ಎಲ್ಲ ಖಾಲಿ ಹೋಗಿದ ತಕ್ಷಣ ಒಂದು 10 ನಿಮಿಷ ಹೋಗಿ ಹಿಂಗೆ ಬರೋಷ್ಟ್ರಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಖಾಲಿನೇ ಆಗೋಗ್ತಿತ್ತು. ನಾನು ಎಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ. ನೋಡಿ, ಹಾಗೇನೆ ಗರ್ಲ್ಸ್ದು ಚೆನ್ನಾಗಿತ್ತು. ಇದೇ ಥರ ಪ್ಯಾಟ್ರನಲ್ಲಿ ಒಂದು 5 ಡಿಸೈನ್ಸ್ ಏನೋ ಸಿಕ್ತು. ಬಟ್ ನನಗೆ ಇದೊಂಥರ ಯುನೀಕ್ ಕಲರ್ ಅಲ್ವಾ, ಸೊ ಯಾವಾಗಲೂ ಅದಕ್ಕೆ ಇದೊಂದು ತೊಗೊಂಡೆ. ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಏನೇನು ತೊಗೊಂಡೆ, ಏನೇನು ಪರ್ಚೇಸ್ ಮಾಡಿದೆ ಆ್ಯಂಡ್ ಎಷ್ಟೆಷ್ಟು ಪ್ರೈಸಿಂಗ್ ಇತ್ತು ಅಂತೆಲ್ಲ ಹೇಳ್ತೀನಿ. ನನಗೆ ಯೂಶ್ವಲಿ
ಬ್ರ್ಯಾಂಡ್ಸು ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂತಂದರೆ ಸ್ವಲ್ಪ ಕ್ವಾಲಿಟಿನೂ ವೈಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅಫೋರ್ಡಬಲ್ ಇತ್ತು, ತಗೊಳ್ಬೋದು. ನೋಡಿ ಎಲ್ಲ ಥರ ಕಲರ್ಸ್ ಇತ್ತು, ಎಲ್ಲ ಥರ ಡಿಸೈನ್ಸು ಪ್ಯಾಟ್ರನ್ಸು ಬಾಯ್ಸ್ಗಾಗಿರ್ಬೋದು ಗರ್ಲ್ಸ್ಗಾಗಿರ್ಬೋದು. ಹೆಣ್ಮಕ್ಳಿಗೆ ಹೇಳೋದೇ ಬೇಡ ಬಿಡಿ, ಎಲ್ಲ ಥರ ಡಿಸೈನ್ಸ್ ಎಲ್ಲ ಸಿಕ್ಬಿಡುತ್ತೆ. ಆ್ಯಂಡ್ ನಾನು ಈ ಕಡೆ ವುಮೆನ್ಸ್ ಸೆಕ್ಷನಿಗೆ ಬಂದೆ. ತುಂಬಾ ಕ್ರಾಪ್ ಟಾಪ್ಸ್ ಎಲ್ಲ ಇದ್ವು, ಆದರೆ ಇದ್ರ ಮೇಲೆ ಯಾವುದ್ರ ಮೇಲೂ ಆಫರ್ಸ್ ಇರಲಿಲ್ಲ. ಅದೇ ಹೇಳಿದ್ನಲ್ಲ ಸೆಲೆಕ್ಟಿವ್ ಮಾತ್ರ ಅಂತ ಹೇಳಿ. ಆ್ಯಂಡ್ ನಾನು ಸ್ವಲ್ಪ ನೋಡೋದೆ ಶಾರ್ಟ್ ಡ್ರೆಸ್ ನೋಡಿದೆ ನಾನು. ಬಟ್ ನಾನು ಕೆಲವೊಂದಷ್ಟು ಇಷ್ಟಪಟ್ಟು ನೋಡಿದೆ. ನಾನು ತುಂಬ ಇವಾಗ ಸಣ್ಣ ಆಗೋಗಿದ್ದೀನಲ್ಲ, ನನಗೆ ಟ್ರಯಲ್ ರೂಮಿಗೆ ಹೋಗಿ ಚೆಕ್ ಮಾಡಿದೆ. ಬಟ್ ಅಷ್ಟು ಸೂಟೇಬಲ್ ಆಗಿತ್ತು ಅಂತ ಅನ್ನಿಸ್ಲಿಲ್ಲ. ನಾನು ನಿಮ್ಗೆ ತೋರಿಸ್ತೀನಿ, ಒಂದೆರಡು ಟ್ರಯಲ್ ಮಾಡಿದ್ದೀನಿ ಹಾಗೇನೆ. ಆ್ಯಂಡ್ ಹಾಗೆ ನೋಡ್ಬೋದು ಇನ್ನೊಂಥರ ಡ್ರೆಸ್ಸು ಯೂನಿಕ್ ಆಗಿ ಇತ್ತು, ಇದು ಒಂದು ತಗೊಂಡೆ. ಬಟ್ ಅದು ನಂಗೆ ಸೂಟ್ ಆಗಲಿಲ್ಲ, ನಂಗೇನು ಅಷ್ಟು ಇಷ್ಟ ಆಗಲಿಲ್ಲ. ನನ್ನ ಮಗಳಿಗೂ ನನಗೂ ಕಲರ್ ಕಾಂಬಿನೇಷನ್ ಇರಲಿ ಅಂತ ಟ್ರೈ ಮಾಡಿದೆ, ಬಟ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಇದು. ಆ್ಯಂಡ್ ಆಮೇಲೆ ಇನ್ನೊಂದೇನೆಂದರೆ ಜೆಂಟ್ಸ್ ಸೆಕ್ಷನಲ್ಲೂ ತುಂಬಾ ಇತ್ತು. ಈ ಟೀ ಶರ್ಟ್ಸ್ ಮೇಲೆ ತುಂಬಾ ಆಫರ್ಸ್ ಇತ್ತು. ಬಟ್ ನಾನು ಆ ಕಡೆ ಹೋಗೋಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ನಾನು ಜಾಸ್ತಿ ನಾನು ಝುಡಿಯೋದಲ್ಲೇ ಪರ್ಚೇಸ್ ಮಾಡ್ತಿದ್ದೆ ನನ್ನ ಹಸ್ಬೆಂಡಿಗೆ. ಸೊ ನಾನು ಅದಕ್ಕೆ ಆ ಸೈಡ್ ಹೋಗೋಕೆ ಹೋಗಲಿಲ್ಲ. ನಂಗೆ ಅದು ತುಂಬ ಒಂಥರ ಬೇಜಾರಾಗೋಯ್ತು ನನಗೆ. ಅದಕ್ಕೆ ಆದಷ್ಟು ಮಕ್ಕಳಿಗೆ ನನಗೆ ತೊಗೊಂಡೆ. ನಾನು ಆ್ಯಕ್ಚುಲಿ ನನಗೇನು ತೊಗೊಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಗೊತ್ತಲ್ಲ ಹೆಣ್ಮಕ್ಳು ಹೆಂಗೆ ಅಂತಂದರೆ ತೊಗೊಬಾರ್ದು ಅಂತಲೇ ಎಲ್ಲ ತೊಗೊಂಬಿಟ್ಟಿರ್ತೀವಿ ನಾವು. ಆಮೇಲೆ ತುಂಬ ಶ್ರಗ್ಸ್ ಥರ ಆ ಥರ ಎಲ್ಲ ಇತ್ತು. ಯಾರಾದರೂ ವಿಸಿಟ್ ಮಾಡೋರಿದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ವಿತ್ ಪ್ರೈಸಿಂಗ್ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 1 ವೀಕಿಂದನೂ 15 ಡೇಸಿಂದನೂ ಏನೋ ಸ್ಟಾರ್ಟ್ ಆಗಿದೆ ಇದು ಸೇಲು. ಯಾಕಂದರೆ ಇವಾಗ ಹಬ್ಬಗಳು, ನ್ಯೂ ಇಯರು, ಸಂಕ್ರಾಂತಿ, ಶಿವರಾತ್ರಿ, ಯುಗಾದಿ ಅಂತ ಬರ್ತಾನೆ ಇರುತ್ತಲ್ಲ. ನೋಡಿ ಒಂದು ಡ್ರೆಸ್ ತೆಗೆಸ್ದೆ ನಾನು, ಹಾಕ್ಕೊಂಡು ನೋಡೋಣ, ಟ್ರಯಲ್ಸ್ ಮಾಡೋಣ ಅಂತ ಹೇಳಿ. ಬಟ್ ಇದು ತುಂಬಾ ಯೂನಿಕ್ ಆಗಿತ್ತು. ನಂಗೆ ಅದು ಇಷ್ಟನೇ ಆಗಲಿಲ್ಲ ನನಗೆ. ಹಾಗೆ ಸರಿ ಅಂತ ಅಂದ್ಬಿಟ್ಟು ಇವಾಗ ಮಕ್ಕಳಿಗೆ ಫೋಟೋಶೂಟು ಸಿಂಪಲಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. 1 ಇಯರ್ ಅಲ್ವಾ, ಮೆಮೊರೀಸ್ ಇರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇವಾಗ ನನ್ನ ಮಗಳಿಗೆ ನನ್ನ ಮಗ ಫಸ್ಟ್ ಇಯರ್ ಅಲ್ವಾ, ಅದೊಂದು ಮೆಮೊರಿ ಇರಲಿ ಅಂತ ಹೇಳ್ಬಿಟ್ಟು ನೋಡಿ ಈ ಡ್ರೆಸ್ನ ಟ್ರೈ ಮಾಡ್ತಾ ಇದ್ದೀನಿ ನಾನು. ಹೇಳ್ತೀನಿ ಏನೇನು ತೊಗೊಂಡೆ ಅಂತ ಹೇಳಿ. ಆ್ಯಂಡ್ ಇದೂ ಸಹ ಟ್ರೈ ಮಾಡಿದೆ. ಬಟ್ ಶಾರ್ಟ್ ಡ್ರೆಸ್ ಇದು, ಬರ್ತಡೆಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ನಾನು ತೊಗೊಂಡಿಲ್ಲ, ಯಾಕಂದರೆ ನನಗದು ತುಂಬ ಒಂಥರ ತುಂಬ ಸಣ್ಣಾಗಿ ಹೋಗಿದ್ದೀನಲ್ಲ, ಇಷ್ಟ ಆಗಲಿಲ್ಲ. ಬಟ್ ಯಾರಿಗಾದರೂ ಅದು ನಿನ್ನ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ನಾನು ನೋಡ್ತೀನಿ, ಹೋಗಿ ಪರ್ಚೇಸ್ ಮಾಡ್ತೀನಿ, ನೋಡೋಣ. ಬಟ್ ತುಂಬಾ ಆಪ್ಷನ್ಸು ಇದ್ದವು. ಬಟ್ ನಾನಾಗಿರೋ ಸಣ್ಣಕ್ಕೆ ನನಗೆ ಒಂಥರ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನಿಸ್ತು. ಬಟ್ ನನಗೆ ಈ ಥರ ಪ್ಲೇನ್ ಆಗಿರೋ ಟೀ ಶರ್ಟ್ಸ್ ತುಂಬಾ ಇಷ್ಟ ಆಗುತ್ತೆ ನನಗೆ. ತುಂಬ ಒಂಥರ ಎಲಿಗೆಂಟ್ಸ್ ಕಲರ್ಸು, ತುಂಬ ಡಿಫ್ರೆಂಟ್ ಆಗಿರೋ ಕಲರ್ಸ್ ಚೆನ್ನಾಗಿರುತ್ತೆ. ಇರೋ ಅಂಥ ಕಲರ್ಸೇ ಏನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಒಂದಷ್ಟು ಶಾಪಿಂಗ್ ಮಾಡಿದೆ. ಆಮೇಲೆ ಈ ಪರ್ಫ್ಯೂಮ್ಸ್ ಕಡೆ ಅಂತೂ ನಾನು ಹೋಗೋದೇ ಇಲ್ಲ, ಯಾಕಂದರೆ ನನ್ನ ಪರ್ಫ್ಯೂಮ್ ಸ್ಮೆಲ್ ಅಂದ್ರೇ ಆಗಲ್ಲ, ವಾಮಿಟ್ ಬಂದ್ಬಿಡುತ್ತೆ ನಂಗೆ. ನಿಜವಾಗ್ಲೂ ನಂಗೆ ಈ ಪರ್ಫ್ಯೂಮ್ ಹಾಕೊಂಡು ನನ್ನ ಪಕ್ಕದಲ್ಲಿ ಯಾರು ಕುತ್ಕೊಬಿಟ್ರೆ ನಂಗೆ ತಲೆನೇ ಚಕ್ಕರ್ ಬಂದು ವಾಮಿಟೇ ಮಾಡಿಬಿಡ್ತೀನಿ ನಾನು. ಆ ರೇಂಜಿಗೆ ನನಗೆ ಆಗಲ್ಲ. ಆಮೇಲೆಲ್ಲ ಬಿಲ್ಲೆಲ್ಲ ಮಾಡಿಸ್ಕೊಂಡು ಸೊ ಫ್ರೆಂಡ್ಸ್ ಇವಾಗ ನಾನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಬಟ್ ಇನ್ನು ಅವನಿಗೆ ಬರ್ತಡೇ ಡ್ರೆಸ್ ಸಿಕ್ಕಿಲ್ಲ, ಇನ್ನೂ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು. ಇಲ್ಲ ಟ್ರೆಂಡ್ಸ್ ಇದೆ, ನೋಡ್ತೀನಿ ಇವಾಗ. ಬಟ್ ಕಲೆಕ್ಷನ್ಸ್ ಚೆನ್ನಾಗಿತ್ತು, ನಾನು ಹೇಳ್ತೀನಿ ಏನೇನು ತಗೊಂಡೆ ಅಂತ ಹೇಳಿ. ಇವಾಗ ಇಲ್ಲಿ ಟ್ರೆಂಡ್ಸಿಗೆ ಹೋಗ್ತೀನಿ ನಾನು.
ಹಾಗೆ ನೋಡಿದೆ ಇನ್ನೂ ಏನಾದರೂ ತಗೊಳ್ಳೋಣ ಅಂತ ಅನ್ನಿಸ್ತು. ಸೊ ಹಾಗೆ ಅಲ್ಲಿ ಸ್ಟೈಲ್ ಯೂನಿಯನ್ ಇತ್ತು, ಅಲ್ಲಿಗೆ ಹೋದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಕ್ಸೆಸರೀಸ್ ಆಗಿರ್ಬೋದು ಮತ್ತು ವುಮೆನ್ಸ್ದು ವೇರ್ ಆಗಿರ್ಬೋದು. ಬಟ್ ನಂಗೆಲ್ಲನೂ ಇಷ್ಟ ಆಯಿತು, ಒಂದೆರಡು ಇಷ್ಟ ಆಯ್ತು ಆ್ಯಕ್ಚುಲಿ. ತಗೊಳ್ಳೋಣ ಅಂದ್ಕೊಂಡು ನಾನು ಸೈಜಸ್ ಎಲ್ಲ ಚೆಕ್ ಮಾಡಿ ಔಟ್ಫಿಟ್ ಚೆಕ್ ಮಾಡಿದೆ. ಬಟ್ ನಿಜಕ್ಕೂ ಹೇಳ್ತೀನಿ, ನಾನು ಎಕ್ಸೆಸ್ ಸೈಜು ಸಹ ಆಗ್ತಿಲ್ಲ, ನನಗೆ ಫಿಟ್ ಆಗ್ತಾ ಇಲ್ಲ. ಅಷ್ಟ್ರ ಮಟ್ಟಿಗೆ ನನಗೆ ಸಣ್ಣ ಆಗ್ಬಿಟ್ಟಿದ್ದೀನಿ ನಾನು. ಸೊ ನೆಕ್ಸ್ಟ್ ಸತಿಯಿಂದ ನನಗೆ ಬೇಜಾರಾಗೋಯ್ತು. ಇಲ್ಲಪ್ಪ, ನಾನಿನ್ನು ಊಟ ತಿಂಡಿ ಚೆನ್ನಾಗಿ ಮಾಡಬೇಕು, ಇಲ್ಲಾಂದರೆ ನೋಡು ಯಾವುದು ಡ್ರೆಸ್ಸಸ್ ನನಗೆ ನೀಟಾಗಿ ಫಿಟ್ ಆಗಲ್ಲ ಅಂತ ಹೇಳಿ ನೋಡ್ತಾ ಇರ್ಬೋದು. ಎಲ್ಲ ಬ್ರೈಟ್ ಕಲರ್ಸ್ ಇತ್ತು ಸ್ಟೈಲ್ ಯೂನಿಯನಲ್ಲಿ. ಕಿಡ್ಸ್ ವೇರು ಮತ್ತು ಜೀನ್ಸ್ ಅದೆಲ್ಲ ಚೆನ್ನಾಗಿತ್ತು. ಬಟ್ ನನ್ನ ಮಗಳಿಗೆ 3 to 4 ಇಯರ್ಸ್ಗೆ ಸ್ವಲ್ಪ ಅವಳಿಗೆ ಜೀನ್ಸ್ ನೋಡಿದೆ ನಾನು, ಅಷ್ಟು ಸೂಟೇಬಲ್ ಆಗಿ ಸಿಕ್ಕಲಿಲ್ಲ ನನಗೆ. ಆಲ್ರೆಡಿ ಅವಳ ಹತ್ರ ಒಂದಷ್ಟು ಜೀನ್ಸ್ ಇತ್ತು ಹೊಸದೇನೆ, ಅದನ್ನೇ ಮಾಡೋಣ, ಮ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ನಾನು ಹಂಗೆ ಪ್ರೈಸಸ್ಸು ಸಹ ತೋರಿಸಿದ್ದೀನಿ ನಿಮಗೆ. ತುಂಬ ಬ್ರೈಟ್ ಕಲರ್ಸ್ ಇತ್ತು, ಡಲ್ ಕಲರ್ಸ್ ಯಾವುದೂ ಇರಲಿಲ್ಲ ಇಲ್ಲಿ, ಲೈಟ್ ಕಲರ್ಸು. ನನಗೆ ಆ್ಯಕ್ಚುಲಿ ತುಂಬ ಬ್ರೈಟಾಗಿರೋ ಕಲರ್ಸು ನಂಗೆ ಜಾಸ್ತಿ ಇಷ್ಟ ಆಗುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಬಾಯ್ಸ್ ಕಲೆಕ್ಷನ್ಸ್ ನೋಡಿ ನಾನು ಎಲ್ಲೇ ಹೋದ್ರೂ ನಂಗೆ ಅಷ್ಟು ಬಾಯ್ಸ್ ಕಲೆಕ್ಷನ್ಸ್ ಕಾಣಿಸಲ್ಲ ನನಗೆ. ಆ್ಯಂಡ್ ಈಸಿ ಬೈಗೆ ಬಂದೆ ನಾನು. ಇಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡಿ. ಪರ್ಸಸ್ ಎಲ್ಲ ಎಷ್ಟು ಒಂದು 300ಇಂದ ಸ್ಟಾರ್ಟು, ಸ್ಲಿಂಗ್ ಬ್ಯಾಗ್ಸು ಮತ್ತು ಸ್ಲಿಪ್ಪರ್ಸು ಅಷ್ಟೇ, ಎಲ್ಲ 200ಇಂದ ಸ್ಟಾರ್ಟ್ ಆಗಿ 500 600 ರೇಂಜ್ ಹಂಗಿತ್ತು. ವುಮೆನ್ಸ್ದು ಇನ್ನರ್ ವೇರ್ ಅಷ್ಟೇ, ಪರ್ಸ್ನಲ್ ಥಿಂಗ್ಸ್ ಆಗಿರ್ಬೋದು, ಎಲ್ಲನೂ ವರ್ತಿ ಅಂತಲೇ ಅನ್ನಿಸ್ತು ನನಗೆ. ಆಮೇಲೆ ಡೈಲಿ ವೇರ್ಸ್ ಆಗಿರ್ಬೋದು, ಎಲ್ಲ ಒಂಥರ ಯೂನಿಕ್ ಕಲೆಕ್ಷನ್ಸು, ಚೆನ್ನಾಗಿತ್ತು. ಆ್ಯಂಡ್ ನಾನು ಒಂದಷ್ಟು ತೊಗೊಂಡು ಬಂದೆ ಇಲ್ಲಿನೂ ಸಹ, ಇಷ್ಟ ಆಯಿತು ನನಗೆ. ಆ್ಯಂಡ್ ಆಕ್ಸೆಸರೀಸ್ ವೈಸು ಅಷ್ಟೇ, ಅದು ನನಗೆ ಸುಸ್ತಾಗಿ ಹೋಗ್ಬಿಡ್ತು. ನಾನು ನನ್ನ ತಂಗಿನ ಕರೆದೆ ಆ್ಯಕ್ಚುಲಿ, ಬಾ ಹೋಗೋಣ ಶಾಪಿಂಗಿಗೆ ಅಂತ ಹೇಳಿ. ಸೊ ಅವಳು ಬ್ಯುಸಿ ಇದ್ಲು, ಆಫೀಸ್ ವರ್ಕ್ ಅಂತ. ಹಂಗೆ ಫ್ರೆಂಡ್ಗಳು ಸಹ ಅವರು ಸಂಡೇ ಟೈಮ್ ಬ್ಯುಸಿ ಇದ್ದರು. ಸೊ ಮನೆ ಕಡೆ ಹೊರಟೆ. ಹಾಗೆ ನಾನು ಬನ್ನಿ ತೋರಿಸ್ತೀನಿ. ಸೊ ಇವಾಗ ನಾನು ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ, ವಿತ್ ಬಿಲ್ ತೋರಿಸ್ತೀನಿ ನಿಮಗೆ. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ನಂಗೆ ಸ್ವಲ್ಪ ಆಚೆ ಎಲ್ಲ ಓಡಾಡ್ಕೊಂಬಂದಲ್ಲ, ಶೀತ ಶುರುವಾಗೋಯ್ತು ನನಗೆ. ಹಾಗಾಗಿ ನಾನು 3 ಶಾಪಿಗೆ ಹೋಗಿದ್ದೆ ಅಲ್ವಾ. ಒಂದು ಝೂಡಿಯೋ, ಇನ್ನೊಂದು ಟ್ರೆಂಡ್ಸು, ಆಮೇಲೆ ಈಸಿ ಬೈ ಅಂತ ಹೇಳಿ. ಎಲ್ಲ ಎಷ್ಟೆಷ್ಟಾಯಿತು ಅಂತ ಹೇಳ್ತೀನಿ ನಾನು, ಏನೇನು ತೊಗೊಂಡೆ ಅಂತ ಹೇಳಿ. ಸೊ ನಾನೀಗ ಫಸ್ಟಿಗೆ ಝೂಡಿಯೋಲಿ ಏನೇನು ತೊಗೊಂಡೆ ಅಂತ ತೋರಿಸ್ಬಿಡ್ತೀನಿ ಆಯಿತಾ. ಇವಾಗ ಇದೆರಡು ಟೀ ಶರ್ಟ್ ತೊಗೊಂಡಿದ್ದೀನಿ ನನ್ನ ಮಗನಿಗೆ. ಇದು ಬಂದು ಒಂದು 300 ಏನೋ ಬಿದ್ದಿದೆ ನನಗೆ. ಚೆನ್ನಾಗಿದೆ, ಇದರಲ್ಲಿ ತುಂಬ ವೆರೈಟೀಸ್ ಇತ್ತು. ಒಂದು ಆಲ್ಮೋಸ್ಟ್ 6 ಇಯರ್ಸ್ವರೆಗೂ ಇತ್ತು ಇದು ಅನಿಸುತ್ತೆ. ನೆಕ್ಸ್ಟ್ ಬಂದು ಇದು ನನ್ನ ಮಗಳಿಗೆ, ಇದು 400 ಏನೋ ಬಿದ್ದಿದೆ ನೋಡಿ. ಈ ಥರ ಶಾರ್ಟ್ಸು ಮತ್ತು ಈ ಥರ ಟಾಪು ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಕಲರ್ಸ್ ಇತ್ತು, ಪಿಂಕ್ ಅಂತೆ, ಬೇರೆ ಬೇರೆ ಕಲರ್ಸ್ ಎಲ್ಲ ಇತ್ತು. ಅದರಲ್ಲಿ ನಾನು 2 ಕಲರ್ ಚೂಸ್ ಮಾಡಿದೆ ನೋಡಿ. ಇದು ಒಂದು, ಆಮೇಲೆ ಇದೊಂದು ಶಾರ್ಟ್ಸು, ಇದೆರಡು ಪೇರ್ಸು. ಇದು ಅಷ್ಟೇ 400 ಏನೋ ಇದೂ. ಆಮೇಲೆ ಇನ್ನೂ ಒಂದು ಶರ್ಟ್ ಟೈಪ್ ತೊಗೊಂಡಿದ್ದೀನಿ, ಅಂದರೆ ಇದು ಕ್ರಾಪ್ ಟಾಪ್. ಇದು ಸಮಥಿಂಗ್ 179 ಏನೋ ಇತ್ತು. ಇದು ಕ್ರಾಪ್ ಟಾಪ್ ತುಂಬ ಚೆನ್ನಾಗಿದೆ ಇದು, ಈ ಥರ. ಆಮೇಲೆ ನನಗೆ ಜೀನ್ಸ್ ತೊಗೊಂಡೆ ನಾನು. ಏನಕ್ಕೆ ಅಂತಂದರೆ ನಂದು ಸೈಜ್ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಯಾವ ಜೀನ್ಸು ಹಾಕ್ತಿಲ್ಲ ನನಗೆ, ಅದಕ್ಕೋಸ್ಕರ 2 ಜೀನ್ಸ್ ತೊಗೊಂಡಿದ್ದೀನಿ. ಇದೊಂದು, ಆಮೇಲೆ ಒಂಥರ ಬ್ಲ್ಯಾಕ್ ಶೇಡಲ್ಲಿ ಒಂದು ತೊಗೊಂಡಿದ್ದೀನಿ. ಇದು ಬಂದು 700, ಒಂದು ಪ್ಯಾಂಟು 700 ಏನೋ ಬಿತ್ತು. ಆ್ಯಂಡ್ ಇನ್ನೂ ಒಂದು ನನಗೆ ಒಂದು ರೆಡ್ ಟಾಪು ಬೇಕಿತ್ತು. ಸೊ ಇದು 200. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಇದು 200 ಸಮಥಿಂಗ್ ಇದು. ಇನ್ನು ಪ್ಯಾಂಟ್ ಓಕೆ, ಬೇರೆ ಟೈಮಲ್ಲಿ ನಾವು ಹೋದರೆ ಆ್ಯಕ್ಚುಲಿ 1500 ಏನೋ ಇರುತ್ತೆ ಜೀನ್ಸ್ ಪ್ಯಾಂಟ್ಗಳೆಲ್ಲ. ಆಫರ್ ಇತ್ತು, ಜನವರಿ 31 ಆಫರ್ ಇರುತ್ತೆ ಅನಿಸುತ್ತೆ ಝೂಡಿಯೋದಲ್ಲಿ. ಸೊ ದಟ್ ನನಗೆ ಜೀನ್ಸ್ ಪ್ಯಾಂಟು ವರ್ತ್ ಅಂತಲೇ ಅನ್ನಿಸ್ತು. 700 800 ಸಮಥಿಂಗ್ ವರ್ತ್ ಅಂತಲೇ ಅನ್ನಿಸ್ತು ನನಗೆ. ಆ್ಯಂಡ್ ಇನ್ನೂ ಒಂದು ಝೂಡಿಯೋಲಿ ವೆಟ್ ವೈಪ್ಸ್ ಚೆನ್ನಾಗಿರುತ್ತೆ, ಅದೊಂದು ತೊಗೊಂಡೆ. ಆಮೇಲೆ ಫೇಸ್ ಮಾಸ್ಕ್ ಬಂದು
ತೊಗೊಂಡಿದ್ದೀನಿ. 49 ಏನೋ ಬಿತ್ತು, ಇದು 29 ಏನೋ ಇತ್ತು. ಕುಕ್ಕುಂಬರ್ದು ಫೇಸ್ ಮಾಸ್ಕ್ ಇದು, ಸಾರಿ ವೈಪ್ಸ್ ಇದು ಚೆನ್ನಾಗಿತ್ತು ನನಗೆ, ಅದಕ್ಕೆ ತಗೊಂಡೆ. ಇನ್ನು ಝೂಡಿಯೋಲಿ ಬಿಲ್ ಎಷ್ಟಾಯಿತು ಅಂತಂದರೆ 3300 ಸಮಥಿಂಗ್ ಏನೋ ಆಗಿದೆ ಬಿಲ್ಲು, ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟಕ್ಕೆ. ಬಟ್ ವರ್ತಿತ್ತು ಅಂತ ಅನ್ನಿಸ್ತು. ಆಮೇಲೆ ಕಲೆಕ್ಷನ್ಸು ಅಷ್ಟೇ, ಬೇಗ ಹೋಗಿ ಬೇಗ ತಗೋಬೇಕು, ಇಲ್ಲಾಂದರೆ ಕಲೆಕ್ಷನ್ಸು ತೊಗೊಂಡ್ಬಿಡ್ತಾರೆ. ಯಾಕಂದರೆ ಯಾವಾಗಲೂ ಆಫರ್ ಹಾಕಲ್ಲ ಝೂಡಿಯೋದಲ್ಲಿ, ಹಾಕ್ದಾಗ ಈ ಫೆಸ್ಟಿವ್ ಸೀಸನ್ ಇರುತ್ತಲ್ಲ ಅವಾಗ ಹಾಕ್ತಾರೆ, ಅವಾಗ ತುಂಬ ಚೆನ್ನಾಗಿರುತ್ತೆ. ನಂಗೆ ಆ್ಯಕ್ಚುಲಿ ಝೂಡಿಯೋದಲ್ಲಿ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ನಾನು ಈ ಥರ ಟೀ ಶರ್ಟ್ಸ್ ಚೆನ್ನಾಗಿರುತ್ತೆ ಝೂಡಿಯೋದಲ್ಲಿ. ಸೊ ಇವಾಗ ಝೂಡಿಯೋದಲ್ಲಿ ಇಷ್ಟ ಆಯಿತು. ನೆಕ್ಸ್ಟು ನಾನು ಈಸಿ ಬೈಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ತುಂಬಾ ಆಫರ್ಸ್ ಇತ್ತು. ನಂಗೆ ಇಷ್ಟ ಆಯಿತು ತುಂಬ, ಎಲ್ಲನೂ ಇಷ್ಟ ಆಯಿತು ನನಗೆ. ಅದರಲ್ಲಿ ನಾನು ಕೆಲವೊಂದು ಬೈ ಮಾಡಿದೆ. ನನಗೆ ಇದು ಒಂದು ಬ್ಯಾಗ್ ತೊಗೊಂಡೆ ನಾನು, ಇದು ಬಂದು ಸಮಥಿಂಗ್ 300 ಏನೋ ಆಯಿತು ನನಗೆ. ಈ ಥರ ಹಿಂಗೆ ಸ್ಲಿಂಗ್ ಬ್ಯಾಗ್, ಇದು ಒಂದೇ ಜಿಪ್ ಇದೆ ಇದರಲ್ಲಿ. ಬಟ್ ನನಗೆ ಬೇಕಿತ್ತು, ಕಂಫರ್ಟ್ ಇತ್ತು, ಮತ್ತು ಇದು ಒಂಥರ ಚೆನ್ನಾಗಿದೆ, ಜೀನ್ಸ್ ಟೈಪಲ್ಲಿದೆ, ಚೆನ್ನಾಗಿದೆ. ಆಮೇಲೆ ಇದು ಒಂದು ಸ್ಲಿಪ್ಪರ್ಸ್ ತೊಗೊಂಡೆ, ಇದು 200 ಏನೋ ಬಿದ್ದಿದೆ ಇದು. ಆಮೇಲೆ ಕೆಲವೊಂದಷ್ಟು ನಾನು ಪರ್ಸ್ನಲ್ ಡ್ರೆಸ್ಸಸ್ ತೊಗೊಂಡಿದ್ದೀನಿ, ಅದೇನು ಹೇಳೋದಕ್ಕೆ ಹೋಗಲ್ಲ ನಾನು. ಸೊ ಅದನ್ನ ಬಿಟ್ಟು ಎಷ್ಟಾಯಿತು ಅಂತ ಹೇಳ್ತೀನಿ ನಾನು ಈಸಿ ಇದರಲ್ಲಿ. ಇದು 300, ಇದು 200 ಅಲ್ವಾ, 500 ಆಯಿತು. ಇದಕ್ಕೆ 500 ಆಯಿತು ಈಸಿ ಬೈಯಲ್ಲಿ. ಸೊ ಅದೆಲ್ಲ ಬಿಟ್ಟು ಸಮಥಿಂಗ್ ಅದೆಲ್ಲ ಒಂದು 1500 ರೇಂಜ್ ಏನೋ ಆಗಿದೆ. ಅದೆಲ್ಲ ನಾನು ಎಕ್ಸ್ಟ್ರಾಸ್ ಏನೇನೋ ತೊಗೊಂಡಿದ್ದೀನಿ ಅದೆಲ್ಲ. ಓಕೆ, ಆಮೇಲೆ ನೆಕ್ಸ್ಟು ಟ್ರೆಂಡ್ಸಿಗೆ ಬರ್ತೀನಿ ಇವಾಗ. ಟ್ರೆಂಡ್ಸಲ್ಲಿ ಏನೇನು ತೊಗೊಂಡೆ ಅಂತಂದರೆ, ಅದು ಬೈ 1 50% ಆಫು, ಎಕ್ಸ್ಟ್ರಾ ಒಂದು ತೊಗೊಂಡ್ರೆ 25% ಆಫ್ ಅನ್ನಂಗೆ ಏನೋ ಇತ್ತು. ಸೊ ನನಗೇನು ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಅದರಲ್ಲಿ. ನನ್ನ ಮಗಂಗೆ ಬರ್ತಡೇಗೆ ಏನಾದ್ರು ತೊಗೊಳ್ಳೋಣ ಅಂತ ಹೋದೆ ಅಲ್ಲಿ. ನಾನು ಆ್ಯಕ್ಚುಲಿ ನನ್ನ ಮಗನ ಬರ್ತಡೇ ದಿವಸ ಹಾಕೋದು ಇನ್ನೂ ನಾನು ಶಾಪ್ ಮಾಡಿಲ್ಲ, ಅದು ಸಪ್ರೇಟ್ ಶಾಪ್ ಮಾಡಬೇಕು, ಇಲ್ಲ ಆನ್ಲೈನಲ್ಲಿ ಏನಾದ್ರು ಬುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಗೊತ್ತಿಲ್ಲ, ನೋಡ್ತೀನಿ. ನಂಗೆ ಟ್ರೆಂಡ್ಸಲ್ಲಿ ಸಿಕ್ಕಿಲ್ಲ, ಬಟ್ ಬೇರೆ ಶಾಪಲ್ಲಿ ಏನಾದ್ರು ಸಿಗುತ್ತಾ ನೋಡ್ತೀನಿ. ಸೊ ಇದು ಒಂದು ತೊಗೊಂಡೆ ನನ್ನ ಮಗಳಿಗೆ, ತುಂಬ ಚೆನ್ನಾಗಿದೆ ಇದು. ನೋಡಿ, ಈ ಥರ ಮಿಕ್ಕಿ ಮೌಸ್ ಟೈಪ್ ಬಂದಿದೆ. ಇದು ಆ್ಯಕ್ಚುಲಿ 499 ಇದು. ಆಮೇಲೆ ಇದು ನನ್ನ ಮಗನಿಗೆ, ಇದು ಚೆನ್ನಾಗಿದೆ, ಇದು 400 ಇದು. ಆಮೇಲೆ ಇದು 399 ಈ ಥರ ಇತ್ತು. ಸೊ ನಂಗೆ ಇಷ್ಟ ಆಯಿತು ಅಂತ ತೊಗೊಂಡೆ. ಸೊ ಅದು ಬರೀ 3ಕ್ಕೆ 542 ಸಮಥಿಂಗ್ ಏನೋ ಆಯಿತು. ವರ್ತ್ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ತೊಗೊಂಡೆ. ಓಕೆ, ಇನ್ನು ಮಿಕ್ಕಿದೆಲ್ಲ ನನಗೆ ಪರ್ಸ್ನಲ್ ಥಿಂಗ್ಸ್ ಏನೋ ತೊಗೊಂಡಿದ್ದೀನಿ ನಾನು. ಸೊ ಇಷ್ಟಕ್ಕೆ ಸಮಥಿಂಗ್ ಒಂದು 5000, 5.5 ಏನೋ ಆಯಿತು ಅನಿಸುತ್ತೆ ನನಗೆ. ಇನ್ನೂ ಕೆಲವೊಂದಷ್ಟು ತೋರಿಸಿಲ್ಲ ನಿಮಗೆ, ಅದೆಲ್ಲ ಪರ್ಸ್ನಲ್ ಥಿಂಗ್ಸು, ಅದಕ್ಕೋಸ್ಕರ ತೋರಿಸಿಲ್ಲ. ಬಟ್ ಮಕ್ಳದು ನಂದು ಜೀನ್ಸ್ ಎಲ್ಲ ವರ್ತಿತ್ತು ಅಂತ ನನಗೆ ಅನ್ನಿಸ್ತು. ಏನಂದರೆ ಒಂದ್ಸಲಿ ನಾನು ಶಾಪಿಂಗ್ ಅಂತ ಹೋಗ್ಬಿಟ್ರೆ ಏನೋ ಒಂದು ಮೈಂಡಲ್ಲಿ ಇರುತ್ತೆ, ಬಟ್ ಇನ್ನೊಂದೇನೋ ತೊಗೊಂಬಿಟ್ಟಿರ್ತೀವಿ. ಬಟ್ ಈ ಸಲ ನಂಗೆ ಶಾಪಿಂಗ್ ಹೋಗಿದ್ದು ಸ್ವಲ್ಪ ವರ್ತ್ ಅಂತ ಅನಿಸ್ತು. ತುಂಬ ಕೂಲ್ ಆ್ಯಂಡ್ ಕಾಮಾಗಿ ಶಾಪಿಂಗ್ ಮಾಡಬೇಕು ಈ ಥರ ಆಫರ್ಸ್ ಇರೋವಾಗ ಹೋದರೆ. ಎಸ್ಪೆಷಲಿ ಝೂಡಿಯೋದಲ್ಲಿ ತುಂಬಾ ರಶ್ ಇರುತ್ತೆ. ಸೊ ನೋಡಿದ್ರಲ್ಲ, ಇಷ್ಟೇ ನನ್ನ ಶಾಪಿಂಗ್ ವ್ಲಾಗು. ಆಮೇಲೆ ನೆಕ್ಸ್ಟು ಅಪ್ಕಮಿಂಗಲ್ಲಿ ಇನ್ನೂ ಸ್ವಲ್ಪ ಶಾಪಿಂಗ್ಸ್ ಇದೆ, ಇನ್ನೂ ಮುಗ್ದಿಲ್ಲ ನನ್ನ. ಸೊ ಇನ್ನು ನೆಕ್ಸ್ಟು ಏನಾದರೂ ತೊಗೊತೀನಲ್ಲ ಶಾಪಿಂಗ್ಸ್, ಅದ್ರ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ ವಿತ್ ಪ್ರೈಸ್ ಅಂತಂದರೆ, ಕೆಲವ್ರಿಗೆ ಗೊತ್ತಿರಲ್ಲ ಹೆಂಗಿರುತ್ತೆ ಏನೋ ಒಂದೊಂದು ಶಾಪ್ಸಲ್ಲಿ ಅಂತ. ಸೊ ಹಾಗಾಗಿ ನಾನು ಹೇಳಿದ್ರೆ ನಿಮಗೂ ಸಹ ಅನುಕೂಲ ಆಗುತ್ತೆ ಅಂತ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಹೆಂಗಿದೆ ಪ್ರೈಸಿಂಗ್ ಅಂತ ಎಲ್ಲ ಹೇಳಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.